ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ಏನು ಹೇಳಕ್ಕೆ ಬಂದೆ ಅಂದರೆ, ನಮ್ಮ ರಾಜ್ಯದಲ್ಲಿ ಇಂದು ಅಧಿವೇಶನ ಜನವರಿ 22, 26ರ ಮೊಟ್ಟ ಮೊದಲ ಅಧಿವೇಶನ. ಈ ಮೊಟ್ಟ ಮೊದಲ ಅಧಿವೇಶನನೀಗ ಮೊಟಕು ಮಾಡಿಬಿಟ್ರು. ಯಾಕೆಂದರೆ ಆಡಳಿತ ಪಕ್ಷದ ನಿರ್ಧಾರಗಳು ಸರಿಯಾದ ದಾರಿನಲ್ಲಿರಲಿಲ್ಲ. ಹಾಗಾಗಿ ಅಧಿವೇಶನ ಮೊಟಕಾಗೊಂಡಿದೆ. ರಾಜ್ಯಪಾಲರಿಗೆ ಬರೆದುಕೊಟ್ಟಂಥ ರಾಮ್ಜಿ ಎಂಬ ಶೀರ್ಷಿಕೆಯನ್ನು ಓದಬೇಕು ಅಂತ ಹೇಳಿದರು. ಆದರೆ ಅವರು ರಾಜ್ಯಪಾಲರು ಓದಲಿಲ್ಲ. ಕಾರಣ ಏನಪ್ಪ ಅಂದರೆ, ಅದು ರಾಷ್ಟ್ರಪತಿ ಅಂಕಿತವಾಗಿರುವ ಕಾನೂನನ್ನು ನಾನು ಓದಕ್ಕೆ ಬರಲ್ಲ ಅಂತ ಹೇಳಿ ಇವರು ಇಲ್ಲಿ ಓದಿ ವಿರೋಧ ಮಾಡಿಲ್ಲ. ಹಂಗಾಗಿ ಅದನ್ನು ಮೊಟಕುಗೊಳಿಸಿದ್ದಾರೆ. ಆದರೆ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಮಂತ್ರಿ ಮತ್ತು BK ಹರಿಪ್ರಸಾದ್ ಸಣ್ಣತನದಿಂದ ವರ್ತನೆ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಹೊರಗಡೆ ನಿಂತ್ಕೊಂಡು ಹೆಂಗೆ ಕೂಗ್ತಾ ಇದ್ದಾರೆ ಗೊತ್ತಾ? ರಾಜ್ಯಪಾಲರನ್ನ ಹಟಾವೋ, ಕರ್ನಾಟಕ ಬಚಾವೋ. ರಾಜ್ಯಪಾಲರು ಹಟಾವೋ, ಕರ್ನಾಟಕ ಬಚಾವೋ. ಏನ್ರಿ ಇದು ಮಾತು? ರಾಜ್ಯಪಾಲರು ಏನ್ರಿ ಮಾಡಿದ್ರು ಅವರು? ಏನ್ರಿ ಇದು? ನಗು ಬರ್ತಾ ಇದೆ ಅಲ್ಲ. ಇದು ಒಂದು ಸಣ್ಣ ವಿಷಯನೀಗ ದೊಡ್ಡ ವಿಷಯವಾಗಿ ಮಾಡಿಕೊಂಡು ಯಾವ ರೀತಿ ಕುಣಿತಾ ಇದ್ದಾರೆ ಅಂದರೆ, ಆಡಳಿತ ಪಕ್ಷನೇ ವಿರೋಧ ಪಕ್ಷದವ್ರು ಮಾಡಬೇಕು. ಇನ್ನು ವಿರೋಧ ಪಕ್ಷದವರು ಇದನ್ನು ಮಾಡಬೇಕು, ಮತ್ತು ಅದಕ್ಕೆ ತಕ್ಕಂತೆ ಉತ್ತರಗಳನ್ನೀಗ ಆಡಳಿತ ಪಕ್ಷಕ್ಕೆ ಕೊಡಬೇಕು. ಆಡಳಿತ ಪಕ್ಷನೇ ತಪ್ಪು ಮಾಡಿಬಿಟ್ಟು ಆಡಳಿತ ಪಕ್ಷನೇ ಕೂಗ್ತಾ ಇದೆ. ಹೆಂಗಂದರೆ ಏನು ಹೇಳಬೇಕು? ವಿಧಾನಸೌಧನೀಗ ಗದ್ದಲ ಮಾಡಿಬಿಟ್ಟಿದ್ದಾರೆ. ಈಗ ಗದ್ದಲ ಅಂದರೆ ಹಂಗಿಂಗಲ್ಲ. ಈ ಕುರಿ ದೊಡ್ಡಿ ಇದೆ ಗೊತ್ತಾ? ಅವರು ಆಯ್ತಲ್ವಾ, ಅವರು ರಾಜ್ಯಪಾಲರು ಅವರಷ್ಟಕ್ಕೆ ಅವ್ರು ಒಯ್ತಾರೆ. ಇವರು ಒಂದು ಕಡೆ ಕೂತ್ಕೋಬೇಕು ತಾನೇ. ಇವರು ಅವ್ರ ಹಿಂದೆ ಹೋಗ್ತಾರೆ ಅಡ್ಡಿ ಮಾಡಿಕೊಂಡು. ಅದರಲ್ಲಿ BK ಹರಿಪ್ರಸಾದ್ನ ಬಟ್ಟೆನಿಗೆ ಹರಿದಾಕ್ಬಿಟ್ಟವ್ರೆ. ಯಾರು ಹರಿದಾಕಿದ್ರೋ ಗೊತ್ತಿಲ್ಲ, ಆದರೆ ಅವರು BJPಯವರು ಹರಿದಾಕಿದ್ರು ಅಂತ ಸುದ್ದಿ ಮಾಡ್ತಾಯಿದ್ದಾರೆ. ಅಲ್ಲಿ ಕ್ಯಾಮ್ರಾ ಇದೆ ಅಂತ ಅವ್ರಿಗೆ ಭಯನೇ ಇಲ್ವಾ? ಅವ್ರು ಹೇಳ್ತಾ ಇದ್ದಾರಲ್ಲ, ಅವ್ರಿಗೆ ಯಾರು BK ಹರಿಪ್ರಸಾದ್ಗೆ ಕ್ಯಾಮ್ರಾಗಳಲ್ಲಿ ಯಾರು ಹರಿದಾಕಿದ್ರು, ಹೆಂಗೆ ಹರಿದೋಯ್ತು, ಅದು ಬೈ ಮಿಸ್ಸಾಗಿ ಹರಿದೋಯ್ತಾ ಏನು ಎತ್ತಂತ ಗೊತ್ತಾಗುತ್ತಲ್ವ ಕ್ಯಾಮ್ರಾದಲ್ಲಿ. ವಿಧಾನಸಭೆ ಒಳಗೆ ಕ್ಯಾಮ್ರಾ ಅಳವಡಿಸೋರಲ್ವ, ಅದನ್ನು ನೋಡ್ಬೋದಲ್ವ. ಒಂದು 10 ನಿಮಿಷ ಆಲೋಚನೆ ಮಾಡಿ ಅಲ್ವಾ ಇದನ್ನೀಗ ಕಂಪ್ಲೇಂಟ್ ಮಾಡಬೇಕಾಗಿರೋದು. ಅದರಲ್ಲಿ ನಮ್ಮ ಸಭಾಧ್ಯಕ್ಷರಾದಂಥ UT ಖಾದರ್ ಅವರು ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲೇ ಇದ್ದಾರೆ. ಸಮರ್ಥನೆ ಅಂತಂದರೆ ಅವರು ತಪ್ಪು ಮಾಡಿದ್ದಾರೆ, ಅವ್ರನ್ನೀಗ ಸಸ್ಪೆಂಡ್ ಮಾಡಿ ಅಂತ ಇವರು ಕೂಗಾಡಿದ್ರೆ ಅವರು ಬರೀ ಹೌದಾ ಅಂದ್ಕೊಂಡೇ ಕೂತಿದ್ದಾರೆ. ಈ ಹೌದಾ UT ಖಾದರಪ್ಪ ಅನ್ಬೇಕು ನಾವೀಗ. ಹೌದಾ UT ಖಾದರಪ್ಪ. ಏನ್ರಿ ಇದು? ಆಡಳಿತದಲ್ಲಿ ಎಷ್ಟು ಚೆನ್ನಾಗಿದೆ. ಯಾರಾದ್ರೂ ಒಬ್ಬರಾದ್ರೂ ಅದನ್ನು ಸೀರಿಯಸ್ಸಾಗಿ ತಗೊಂಡು ಸೀರಿಯಸ್ಸಾಗಿ ಮುನ್ಸೂಚನೆಯಲ್ಲಿ ಮಾಡೋಣ ಅನ್ನೋರು ಯಾರೂ ಇಲ್ಲ. ಅಲ್ಲ, ಮುಖ್ಯಮಂತ್ರಿನೂ ಅಷ್ಟೇ. ಮುಖ್ಯಮಂತ್ರಿ ಇದು ತಪ್ಪಾಯ್ತಲ್ಲ, ಇಲ್ಲ ಕೂತ್ಕೊಳ್ಳಿ, ಇದನ್ನೀಗ ಚರ್ಚೆ ಮಾಡೋಣ, ಇಲ್ಲ ಹೋಗಿ ಅವರ ಯಾರೋ ಸಭಾಧ್ಯಕ್ಷರ ರೂಮಲ್ಲಿ ಹೋಗಿ ಮಾತುಕತೆ ಮಾಡಿ ರಾಜ್ಯಪಾಲರು ಮಾಡಿದ್ದು ಸರಿನಾ ಇಲ್ವಾ ಅಂತ ಹೇಳಿ ಚರ್ಚೆ ಮಾಡಬೇಕಲ್ಲ. ಅವ್ರು ಯಾವುದೋ 11 ಪೇಜ್ ಬರೆದಿರಂತೆ, 11 ಪ್ಯಾರಾಗಳು. ಅದು ಯಾವುದು ಓದಿದೆ, ಕೊನೆ ಪ್ಯಾರ ಮತ್ತು ಮೊದಲನೇ ಪ್ಯಾರ ಓದ್ಬಿಟ್ಟು ಹೊಟ್ಟೋಗ್ಬಿಟ್ರು. ಮತ್ತು ಹೋಗೋದೋಯ್ತಾ ಅವರು ರಾಜ್ಯಪಾಲರು ಕೂಡ ತಪ್ಪು ಮಾಡಿದ್ರು ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ, ಹೋಗೋದೋಯ್ತಾ ಅವರು ಇದು ರಾಷ್ಟ್ರಗೀತೆನಿಗೆ ಆಡಿ ಹೋಗಿದ್ದಿದ್ರೆ ಅದು ಕೊನೆ ಅಂತ್ಯ ಆಗ್ತಾಯಿತ್ತು. ಅದನ್ನು ಮಾಡಿಲ್ಲ ಅವರು. ಅವ್ರದ್ದು ತಪ್ಪಿದೆ. ಮೇಲ್ನೋಟಕ್ಕೆ ಅವ್ರದ್ದು ತಪ್ಪಿದೆ. ತಪ್ಪಿದೆ ಹೆಂಗಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೋಬೇಕು ಹೇಳಿ? ಅವರ ಸಹಪಾಠಿಗಳಿಗೆ ಆಯ್ತಪ್ಪ ಕೂತ್ಕೊಳ್ಳಿ, ಸಮಾಧಾನದಿಂದ ಇದನ್ನೀಗ ಚರ್ಚೆ ಮಾಡಿ ಅದನ್ನು
ಮಧ್ಯದಲ್ಲಿ ಮಾಡಿರೋದು ಅಧಿವೇಶನ ಮಾಡಿರ್ತಕ್ಕಂಥದ್ದೇ ಮೊದಲನೇದು. ಇದು ಏನಕ್ಕೆ ಮಾಡೋರೆ ಅಧಿವೇಶನ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಅದರಿಂದ ರಾಜ್ಯಕ್ಕೆ ಏನು ಅನುಕೂಲ ಆಗುತ್ತೆ ಇದು 3 ದಿನ ಅಧಿವೇಶನ ಮಾಡಿರೋದು ಹಂಗಂತಂತ ಗೊತ್ತಿಲ್ಲ. ಇವ್ರಿಗೆ ಸಂಪಾದನೆ ಮತ್ತು ಇವರ ಟೈಮ್ ಪಾಸು ಮತ್ತು ಕೇಂದ್ರ ಸರ್ಕಾರಕ್ಕೆ ವಿರೋಧ ಮಾಡೋಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದಾರೆ. ಹಂಗಾಗಿ ಇದು 3 ದಿನ ಅಧಿವೇಶನ ಕರೆದಿದ್ದಾರೆ. ನೆಕ್ಸ್ಟು ಮಾರ್ಚ್ ಏಪ್ರಿಲಲ್ಲಿ ಕರೀತಾಯಿದ್ರು. ಮಾರ್ಚಲ್ಲಿ ಯಾವಾಗ ಬಜೆಟ್ ಮಂಡನೆ ಆಗುವಾಗ ಕರೀಲೇಬೇಕು. ಆವಾಗ ತಗೊಂಡಿದ್ರು ಆಗಿತ್ತಲ್ಲ. ಅದಕ್ಕೆ ಯಾಕೆ 3 ದಿವಸ ಈಗ ಕರೆದು ಇದನ್ನೀಗ ಅವಮಾನ ಮಾಡಿ ವಿಧಾನಸೌಧನಿಗೆ ಹರಾಜು ಹಾಕಿ ಯಾಕೆ ಬೇಕು ಇದು? ಆಡಳಿತ ಪಕ್ಷಕ್ಕೆ ಬೇರೆ ಇನ್ಯಾವುದು ದಾರಿನೇ ಸಿಕ್ಕಲಿಲ್ವ ಹಂಗಂತ ಇಷ್ಟು ಹೇಳ್ತಾ ನಾನು ಏನು ಮಾತಾಡೋದು. ಮತ್ತು ಕುಮಾರಸ್ವಾಮಿ ಅವರು ಬೇರೆ ಹೇಳಿದ್ರು ಇವತ್ತು. ಕುಮಾರಸ್ವಾಮಿ ಅವರು ಇದು ತುಂಬ ಹಾಸ್ಯಾಸ್ಪದವಾಗಿ ಮಾಡಿದ್ದಾರೆ. ಈ 3 ದಿನ ಅಧಿವೇಶನ ಬೇಕಾಗಿರಲಿಲ್ಲ, ಇದು ಯಾಕೆ ಮಾಡಿದ್ರು ಅಂತಲೇ ಗೊತ್ತಿಲ್ಲ ಹಂಗಂತಂದರು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು. ಆದರೆ ಅವರಾದರೂ ಮೊದಲಾದ್ರೂ ನಿನ್ನೆ ಮೊನ್ನೆನೇ ಅದನ್ನೆಲ್ಲ ತೀರ್ಮಾನ ತಗೋಬೇಕಲ್ವ, ಯಾಕೆ ಕರೆದ್ರು ಏನು ಎತ್ತ ಅಂತ ಅದನ್ನೀಗ ಡೀಟೇಲ್ ತಗೊಂಡು ಅದನ್ನೀಗ ಜನರಿಗೆ ಏನು ಅನುಕೂಲ ಆಗುತ್ತೆ ಇಲ್ವ ಅನ್ನೋದೀಗ ತಿಳಿಸ್ಬೇಕಲ್ವ. ಹಿಂಗೆಲ್ಲ ಮಾಡಿ ಸಮಯನೀಗ ಹಾಳು ಮಾಡ್ತಾಯಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ.